ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ತ್ರಿವಿಕ್ರಮನು ತನ್ನ ಮೂರನೆಯ ಹೆಜ್ಜೆಗೆ ಸ್ಥಳವು ಸಾಲದುದಕ್ಕಾಗಿ ಬಲಿಯನ್ನು ವರುಣಪಾಶದಿಂದ ಬಂಧಿಸಿದುದು. ಇದಕ್ಕಾಗಿ ಕೋಪದಿಂದ ಮೇಲೆ ಬಿದ್ದ ದೈತ್ಯ ಭಟರನ್ನು ವಿಷ್ಣುದೂತರು ಓಡಿಸಿದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಹೇಳುತ್ತಿರುವರು: ಓ ಪರೀಕ್ಷಿತ್ ರಾಜ, ಕೇಳು. ತ್ರಿವಿಕ್ರಮನ ಪಾದವು ಸತ್ಯಲೋಕವನ್ನು ಮುಟ್ಟಿದೊಡನೆ ಅಲ್ಲಿ ಅದರ ನಖಕಾಂತಿಯಿಂದ ಅಪೂರ್ವವಾದ ಒಂದು ಪ್ರಕಾಶ ಉಂಟಾಯಿತು. ಅಲ್ಲಿದ್ದ ಚತುರ್ಮುಖ ಬ್ರಹ್ಮನು ಇದೇನೆಂದು ಆಶ್ಚರ್ಯಯುಕ್ತನಾಗಿ ಇದಿರೆದ್ದು ಬಂದನು. ಮರೀಚಿ ಮೊದಲಾದ ಬ್ರಹ್ಮಪುತ್ರರು ಸನಕಾದಿ ಯೋಗಿಗಳು ಅವನನ್ನು ಹಿಂಬಾಲಿಸಿ ಅಲ್ಲಿ ಭಗವಂತನ ಪಾದವನ್ನು ಕಂಡರು. ಮತ್ತು ವೇದಗಳು, ಉಪವೇದಗಳು, ವೇದಾಂಗಗಳು, ನ್ಯಾಯ, ಮೀಮಾಂಸೆ ಮೊದಲಾದ ಶಾಸ್ತ್ರಗಳು, ಇತಿಹಾಸ, ಪುರಾಣಗಳು, ಪಾಂಚರಾತ್ರಗಳು, ಈ ಮೊದಲಾದ ವಿದ್ಯಾಭಿಮಾನಿ ದೇವತೆಗಳು, ಯೋಗವೆಂಬ ವಾಯುವಿನ ಸಹಾಯದಿಂದ ಉದ್ದೀಪಿತವಾದ ಜ್ಞಾನಾಗ್ನಿಯಿಂದ ತಮ್ಮ ಕರ್ಮಜಾಲವನ್ನು ಭಸ್ಮ ಮಾಡಿದ ಶುದ್ಧಾತ್ಮರು, ಈಶ್ವರ ಧ್ಯಾನದಿಂದ ಕರ್ಮ ಪಾಶವನ್ನು ಹರಿದು ಸತ್ಯಲೋಕದಲ್ಲಿ ವಾಸ ಮಾಡುತ್ತಿದ್ದ ಇತರರು ಗುಂಪು ಗುಂಪಾಗಿ ಬಂದು ಆ ತ್ರಿವಿಕ್ರಮನ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ಆಗ ಪುಣ್ಯ ಶ್ಲೋಕನಾದ ಬ್ರಹ್ಮದೇವನು ತನ್ನ ಉತ್ಪತ್ತಿಗೆ ಕಾರಣಭೂತನಾದ ಶ್ರೀ ಮಹಾವಿಷ್ಣುವಿನ ಪಾದವು ತನ್ನ ಲೋಕದಲ್ಲಿ ಆಕಸ್ಮಿಕವಾಗಿ ಗೋಚರಿಸುವುದನ್ನು ಕಂಡು ಅತ್ಯಾನಂದ ಭರಿತನಾಗಿ ಅದನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಭಕ್ತಿಯಿಂದ ಸ್ತುತಿಸಿದನು. ಓ ರಾಜ, ಬ್ರಹ್ಮನು ತನ್ನ ಕಮಂಡಲು ಜಲದಿಂದ ಆ ತ್ರಿವಿಕ್ರಮನ ಪಾದವನ್ನು ತೊಳೆದಾಗ ಆ ಪಾದ ತೀರ್ಥವೇ ಒಂದು ನದಿಯಾಗಿ ಹೊರಟಿತು. ಆ ನದಿಯು ಭಗವಂತನ ಕೀರ್ತಿಯಂತೆ ನಿರ್ಮಲವಾಗಿ ಪ್ರವಹಿಸುತ್ತಾ ಮೊದಲು ಧ್ರುವಮಂಡಲದ ಮೇಲೆ ಬಿದ್ದು ಆಮೇಲೆ ಕ್ರಮವಾಗಿ ಕೆಳಗಿನ ಲೋಕಗಳಲ್ಲಿ ಪ್ರವಹಿಸಿ ತ್ರೈಲೋಕ್ಯವನ್ನು ಪಾವನ ಮಾಡುತ್ತಿರುವುದು. ಆ ನದಿಯೇ ಭೂಲೋಕದಲ್ಲಿ ಗಂಗೆ ಎಂಬ ಪ್ರಸಿದ್ಧಿಯನ್ನು ಹೊಂದಿರುವುದು. ಆಮೇಲೆ ಇತ್ತಲಾಗಿ ತ್ರಿವಿಕ್ರಮ ಮೂರ್ತಿಯು ತನ್ನ ದೇಹವನ್ನೊಡಗಿಸಿ ಮೊದಲಿನಂತೆ ವಾಮನ ರೂಪವನ್ನು ಗ್ರಹಿಸಿದನು. ಬ್ರಹ್ಮಾದಿಗಳು, ಲೋಕಪಾಲಕರು ತಮ್ಮ ತಮ್ಮ ಅನುಚರರೊಡನೆ ಬಂದು ಅವನಿಗೆ ಪೂಜೆಗಳನ್ನೊಪ್ಪಿಸಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟರು. ಪುಷ್ಪ, ಫಲ, ಗಂಧ, ಧೂಪಗಳನ್ನು ಸಮರ್ಪಿಸಿದರು. ಹರಳುಗಳಿಂದಲೂ ಅಕ್ಷತೆಗಳಿಂದಲೂ ಪೂಜಿಸಿದರು. ಅವನ ವೀರ್ಯವನ್ನು, ಮಹಿಮೆಯನ್ನು ಕೊಂಡಾಡುತ್ತಾ ಜಯ ಜಯ ಶಬ್ದಗಳಿಂದ ಸ್ತುತಿಸಿದರು. ಅವನ ಮುಂದೆ ಗಾನ ನರ್ತನಗಳನ್ನು ನಡೆಸಿದರು. ಶಂಖಗಳನ್ನು, ದುಂದುಭಿಗಳನ್ನು ನುಡಿಸಿದರು. ಈ ಸಮಯದಲ್ಲಿ ಬಲ್ಲೂಕ ರಾಜನಾದ ಜಾಂಬವಂತನು ಬೇರಿಯನ್ನು ನುಡಿಸುತ್ತಾ ನಾನಾ ದಿಕ್ಕುಗಳಲ್ಲಿಯೂ ಭಗವಂತನ ಮಹಿಮೆಯನ್ನು ಕೊಂಡಾಡಿ ಜಯಘೋಷವನ್ನು ಮಾಡುತ್ತಿದ್ದನು. ಅದೊಂದು ದೊಡ್ಡ ಮಹೋತ್ಸವವಾಯಿತು. ಇಷ್ಟರಲ್ಲಿ ಬಲಿಯ ಅನುಚರರಾದ ದೈತ್ಯ ಭಟರೆಲ್ಲರೂ ಭಗವಂತನು ವೇಷಧಾರಿಯಾಗಿ ಬಂದು 3 ಅಡಿಗಳ ನೆಲವನ್ನು ಯಾಚಿಸುವ ನೆವದಿಂದ ತ್ರೈಲೋಕ್ಯವನ್ನು ತನ್ನ ವಶಪಡಿಸಿಕೊಂಡುದನ್ನು ನೋಡಿ ಕೋಪದಿಂದ ತಮ್ಮೊಳಗೆ ತಾವು ಹೀಗೆಂದು ಹೇಳುವರು: ಎಲೈ ಮಿತ್ರರೇ, ಈ ಕುಳ್ಳನು ನಿಜವಾದ ಬ್ರಾಹ್ಮಣನಲ್ಲ. ಮಾಯಾವಿಯಾದ ವಿಷ್ಣುವೇ ದೇವಕಾರ್ಯಾರ್ಥವಾಗಿ ಈ ವೇಷದಿಂದ ಬಂದು ನಮ್ಮನ್ನು ವಂಚಿಸಿರುವನು. ಈ ಕಪಟ ಬ್ರಹ್ಮಚಾರಿಯಿಂದ ನಮ್ಮ ಸರ್ವಸ್ವವು ಅಪಹೃತವಾಯಿತು. ನಮ್ಮ ಪ್ರಭುವಾದ ಬಲಿಯು ಸತ್ಯಸಂಧನಾದುದರಿಂದಲೂ ಬ್ರಾಹ್ಮಣ ಭಕ್ತಿಯುಳ್ಳವನಾದುದರಿಂದಲೂ ದಯಾವಂತನಾದುದರಿಂದಲೂ ಇದರ ಮೇಲೆ ಯಜ್ಞ ದೀಕ್ಷಿತನಾಗಿದ್ದುದರಿಂದಲೂ ಮಾತಿಗೆ ತಪ್ಪಲಾರದೆ ಇವನ ಮೋಸಕ್ಕೆ ಒಳಗಾದನು. ಹೀಗೆ ಸತ್ಯವಂತನಾದ ನಮ್ಮ ಪ್ರಭುವಿನಲ್ಲಿಯೂ ಕಪಟ ಬುದ್ಧಿಯನ್ನು ತೋರಿಸಿದ ಈ ವಾಮನನನ್ನು ನಾವು ಕೊಲ್ಲದೆ ಬಿಡಬಾರದು. ನಾವು ನಮ್ಮ ಸ್ವಾಮಿ ಭಕ್ತಿಯನ್ನು ತೋರಿಸುವುದಕ್ಕೆ ಇದೇ ತಕ್ಕ ಸಮಯವು ಎಂದು ಗುಂಪುಗೂಡಿ ಬಲಿಯು ಬಹಳವಾಗಿ ತಡೆದರೂ ಕೇಳದೆ ವಾಮನನ ಮೇಲೆ ಬಿದ್ದು ಹೊಡೆಯುವುದಕ್ಕೆ ಬಂದರು. ಹೀಗೆ ಆಯುಧಪಾಣಿಗಳಾಗಿ ಬರುತ್ತಿರುವ ದೈತ್ಯ ಭಟರನ್ನು ನೋಡಿ ನಂದ, ಸುನಂದ, ವಿಶ್ವಕ್ಸೇನ, ಜಯಂತ, ಶ್ರುತದೇವ, ಪುಷ್ಪದಂತ, ಸಾತ್ವತರೆ ಮೊದಲಾದ ವಿಷ್ಣು ಕಿಂಕರರೆಲ್ಲರೂ ಆಯುಧ ಪಾಣಿಗಳಾಗಿ ನಿಂತು ಆ ರಾಕ್ಷಸ ಸೈನ್ಯವನ್ನು ಕಂಡ ಕಡೆಯಲ್ಲಿ ಕೊಲ್ಲುತ್ತಾ ಎಲ್ಲರನ್ನೂ ಓಡಿಸಿದರು. ತನ್ನ ಸೈನ್ಯವು ಹೀಗೆ ವಿಷ್ಣುದೂತರಿಂದ ಕೊಲ್ಲಲ್ಪಡುತ್ತಿದ್ದಾಗಲೂ
ಬಲಿಯು ತನ್ನ ಗುರುವಾದ ಶುಕ್ರಾಚಾರ್ಯನ ಶಾಪವನ್ನು ಸ್ಮರಿಸಿಕೊಂಡು ಅದು ಯುದ್ಧ ಮಾಡುವುದಕ್ಕೆ ತಕ್ಕ ಕಾಲವಲ್ಲವೆಂದು ನಿಶ್ಚಯಿಸಿ ತನ್ನ ಸೈನಿಕರನ್ನು ನೋಡಿ ಹೀಗೆಂದು ಹೇಳುವನು: ಓ ವಿಪ್ರಚಿತ್ತಿ, ಓ ರಾಹು, ಓ ಹೇತಿ, ನನ್ನ ಮಾತನ್ನು ಕೇಳಿರಿ. ಈಗ ನೀವು ಯುದ್ಧಕ್ಕೆ ಹೋಗಬಾರದು. ಈಗ ನಮಗೆ ಕಾಲವು ಪ್ರತಿಕೂಲವಾಗಿರುವುದು. ವಾಮನ ರೂಪದಿಂದ ಬಂದಿರುವ ಈ ಭಗವಂತನೇ ಕಾಲ ಸ್ವರೂಪನೆಂದು ತಿಳಿಯಿರಿ. ಈತನೇ ಸಮಸ್ತ ಭೂತಗಳಿಗೂ ಅಧಿಪತಿಯು. ಹೀಗೆ ಸರ್ವೇಶ್ವರನೇ ಪ್ರತಿಕೂಲನಾಗಿರುವಾಗ ಪುರುಷನು ಎಷ್ಟೇ ಪ್ರಯತ್ನಿಸಿದರೂ ಅವೆಲ್ಲವೂ ವ್ಯರ್ಥವಾಗುವುದೇ ಹೊರತು ಸಫಲವಾಗಲಾರದು. ಕಾಲವಶರಾದ ಮನುಷ್ಯರ ಪೌರುಷವು ಕೆಲಸಕ್ಕೆ ಬಾರದು. ಕಾಲಗತಿಯನ್ನು ಯಾರು ತಾನೇ ಮೀರಬಲ್ಲರು? ಮೊದಲು ನಮಗೆ ಸುಖವನ್ನು ಉಂಟು ಮಾಡುವುದಕ್ಕಾಗಿ ದೇವತೆಗಳಿಗೆ ದುಃಖವನ್ನು ತಂದಿಟ್ಟ ಆ ಭಗವಂತನೇ ಈಗ ನಮಗೆ ದುಃಖವನ್ನು, ದೇವತೆಗಳಿಗೆ ಸುಖವನ್ನು ಉಂಟು ಮಾಡಬೇಕೆಂದು ನಿಶ್ಚಯಿಸಿರುವನು. ಇದನ್ನು ತಪ್ಪಿಸುವುದಕ್ಕೆ ನಮ್ಮಿಂದ ಸಾಧ್ಯವೇ? ಮನುಷ್ಯನು ತನ್ನ ದೇಹ ಬಲದಿಂದಾಗಲಿ, ತಂತ್ರ ಬಲದಿಂದಾಗಲಿ, ಔಷಧಿಗಳಿಂದಾಗಲಿ, ಸಾಮಾಧಿ ಉಪಾಯಗಳಿಂದಲಾಗಲಿ ಕಾಲಸ್ವರೂಪಿಯಾದ ಆ ಭಗವಂತನ ಸಂಕಲ್ಪವನ್ನು ಅತಿಕ್ರಮಿಸಲಾರನು. ಮೊದಲು ನಿಮಗೆ ದೈವಾನುಕೂಲ್ಯವಿದ್ದುದರಿಂದಲೇ ನೀವು ಅನೇಕಾವರ್ತಿ ಇಂದ್ರಾದಿ ದೇವತೆಗಳನ್ನು ಬಹಳ ಸುಲಭವಾಗಿ ಜಯಿಸಿದಿರಿ. ಹಿಂದೆ ನಿಮ್ಮಿಂದ ಪರಾಜಿತವಾದವರೇ ಈಗ ನಿಮ್ಮನ್ನು ಜಯಿಸಿ ಸಿಂಹನಾದವನ್ನು ಮಾಡುತ್ತಿರುವರು. ಆದುದರಿಂದ ಎಲೈ ವೀರರೇ, ಹಿಂದಿನಂತೆ ನಮಗೆ ಅನುಕೂಲ ಕಾಲವು ಬರುವವರೆಗೆ ನಾವು ಯುದ್ಧಕ್ಕೆ ಪ್ರಯತ್ನಿಸಬಾರದು. ಅನುಕೂಲ ಕಾಲವು ಬಂದ ಮೇಲೆ ನಾವು ಆ ದೇವತೆಗಳನ್ನು ಅನಾಯಾಸವಾಗಿಯೇ ಜಯಿಸಬಹುದು. ಆದುದರಿಂದ ನೀವು ಕಾಲ ನಿರೀಕ್ಷಣೆಯನ್ನು ಮಾಡುತ್ತಾ ತಾಳ್ಮೆಯಿಂದ ಇರಬೇಕು ಎಂದನು. ಬಲಿಯ ಈ ವಾಕ್ಯವನ್ನು ಕೇಳಿ ದೈತ್ಯ ದಾನವರ ವೀರರೆಲ್ಲರೂ ಅಡ್ಡ ಮಾತಾಡದೆ ವಿಷ್ಣುದೂತರ ಪ್ರಹಾರವನ್ನು ತಡೆಯಲಾರದೆ ಓಡಿ ಹೋಗಿ ಪಾತಾಳದಲ್ಲಿ ಅವಿತುಕೊಂಡರು. ಇಷ್ಟರಲ್ಲಿ ಭಗವಂತನ ಮನೋಭಿಪ್ರಾಯವನ್ನು ತಿಳಿದು ಗರುತ್ಮಂತನು ಬಲಿಚಕ್ರವರ್ತಿಯನ್ನು ವರುಣ ಪಾಶದಿಂದ ಕಟ್ಟಿಹಾಕಿದನು. ಹೀಗೆ ಗರುಡನು ನಿರಪರಾಧಿಯಾದ ಬಲಿಯನ್ನು ಪಾಶದಿಂದ ಬಿಗಿಯುತ್ತಿರುವಾಗ ಸಮಸ್ತ ದಿಕ್ಕುಗಳಲ್ಲಿಯೂ, ಆಕಾಶದಲ್ಲಿಯೂ, ಭೂಮಿಯಲ್ಲಿಯೂ ವಿಶೇಷವಾದ ಹಾಹಾಕಾರ ಉಂಟಾಯಿತು. ಇತ್ತಲಾಗಿ ಬಲಿಯು ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಪಾಶದಿಂದ ಬಿಗಿಯಲ್ಪಟ್ಟಿದ್ದಾಗಲೂ ತನ್ನ ಧೈರ್ಯವನ್ನು, ವಿವೇಕವನ್ನು ಬಿಡದೆ ಉತ್ಸಾಹದಿಂದಿರುವುದನ್ನು ನೋಡಿ ವಾಮನ ರೂಪಿಯಾದ ಭಗವಂತನು ತನ್ನಲ್ಲಿಯೇ ತಾನು ಆಶ್ಚರ್ಯಪಡುತ್ತಾ ಅವನನ್ನು ಕುರಿತು: ಓ ರಾಕ್ಷಸೇಂದ್ರ, ನೀನು ನನಗೆ 3 ಅಡಿಗಳ ನೆಲವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದೆ. ನೀನು ಪಾಲಿಸುತ್ತಿದ್ದ ಭೂಮಿಯೆಲ್ಲವೂ ನನ್ನ 2 ಅಡಿಗಳಿಗೆ ಸಾಲದೆ ಹೋಯಿತು. ನಿನ್ನಿಂದ ನನಗೆ 1 ಅಡಿಯ ಭೂಮಿಯು ಸೇರಬೇಕಾಗಿರುವುದು. ಅದನ್ನು ಕೊಡುವುದಕ್ಕೆ ಏನು ಮಾಡುವೆ? ಕೊಟ್ಟಲ್ಲದೆ ತೀರದು. ಸೂರ್ಯ ಕಿರಣವು ಎಲ್ಲಿಯವರೆಗೆ ಪ್ರಸರಿಸುವುದು, ನಕ್ಷತ್ರಗಳೊಡಗೂಡಿದ ಚಂದ್ರನು ಎಲ್ಲಿಯವರೆಗೆ ಕಾಣುತ್ತಿರುವನು, ಪರ್ಜನ್ಯನು ವನ್ಹಿಯು ಎಷ್ಟು ದೂರದವರೆಗೆ ವ್ಯಾಪಿಸಿರುವರು, ಅದುವರೆಗಲ್ಲವೇ ನಿನ್ನ ಭೂಮಿಯು. ಅವುಗಳಲ್ಲಿ ನಾನು ಭೂಲೋಕವನ್ನು ನನ್ನ 1 ಅಡಿಯಿಂದಲೇ ಅಳೆದು ಬಿಟ್ಟೆನು. ದಿಕ್ಕುಗಳು, ಆಕಾಶವು ನನ್ನ ಶರೀರದಿಂದ ಆಕ್ರಮಿಸಲ್ಪಟ್ಟವು. ನೀನು ನೋಡುತ್ತಿದ್ದ ಹಾಗೆಯೇ ನನ್ನ 2ನೆಯ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಅಳೆದು ಬಿಟ್ಟೆನು. 3ನೆಯ ಹೆಜ್ಜೆಗೆ ಸ್ಥಳವೆಲ್ಲಿ? ವಾಗ್ದಾನ ಮಾಡಿ ತಪ್ಪಿದವನಿಗೆ ನರಕವಾಸವು ತಪ್ಪಿದುದಲ್ಲ. ಈ ನಿನ್ನ ಗುರುವಾದ ಶುಕ್ರಾಚಾರ್ಯನು ಇದನ್ನು ಚೆನ್ನಾಗಿ ಬಲ್ಲನು. ಅದರಿಂದ ನೀನು ನರಕದಲ್ಲಿ ಬೀಳದೆ ತೀರದು. ಯಾವನು ಯಾಚಕರಿಗೆ ಕೊಡುವುದಾಗಿ ಹೇಳಿ ಅದನ್ನು ಕೊಡಲಾರದೆ ಹೋಗುವನೋ ಅವನ ಮನೋರಥವು ಕೇವಲ ವ್ಯರ್ಥವೆನಿಸುವುದು. ಕೈಲಾಗದಿದ್ದ ಮೇಲೆ ಬಾಯಿಂದ ಆಡಲೇಬಾರದು. ಆಡಿದ ಮೇಲೆ ತಪ್ಪಿದರೆ ಅವನಿಗೆ ಅಧೋಲೋಕವಲ್ಲದೆ ಎಂದಿಗೂ ಸ್ವರ್ಗವು ಲಭಿಸಲಾರದು. ಈಗ ನೀನು ನನಗೆ ವಾಗ್ದಾನ ಮಾಡಿದುದನ್ನು ಕೊಡಲಾರದುದರಿಂದ ನನ್ನನ್ನು ವಂಚಿಸಿದಂತಾಯಿತು. ಈ ನಿನ್ನ ಅಸತ್ಯ ದೋಷಕ್ಕೆ ಫಲವಾಗಿ ಕೆಲವು ಸಂವತ್ಸರಗಳವರೆಗೆ ನೀನು ನರಕವಾಸವನ್ನು ಮಾಡದೆ ತೀರದು ಎಂದನು. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.